ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಚಾನಲ್ನ ನಾನು ಓಪನ್ ಮಾಡಿ ಚಾನಲ್ಗೆ ನಾನು ಒಂದು ಸೆಟಪ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಆ ಸೆಟಪ್ ಹೇಗಿರುತ್ತೆ ಆ್ಯಂಡ್ ಸೆಟಪ್ ಮಾಡಿದ್ಮೇಲೆ ಹಾಗೆ ಸುಮ್ಮನೆ ಇರೋದಕ್ಕಾಗತ್ತಾ? ಸೊ ಅದಕ್ಕಂತ ಏನಾದರೂ ಒಂದು ಪ್ರಿಪ್ರೇಷನ್ಸ್ ಇರಲೇಬೇಕಲ್ವಾ. ಆ್ಯಂಡ್ ರೆಸಿಪಿನೂ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದು ಯಾವ ರೆಸಿಪಿ, ಏನು, ಹೇಗೆ ಸೆಟಪ್ ಮಾಡ್ತೀನಿ ನನಗೂ ಕೂಡ ಗೊತ್ತಿಲ್ಲ. ಬಟ್ ತುಂಬ ಸತಿ ಟ್ರೈ ಮಾಡಿದ್ದೀನಿ, ಟ್ರೈ ಮಾಡಿ ಫೇಲ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಈ ಸತಿ ಖಂಡಿತವಾಗ್ಲೂ ನಿಮ್ಮ ಮುಂದೆನೇ ಟ್ರೈ ಮಾಡಿ ಹೇಗೆ ಅನಿಸುತ್ತೆ ನೋಡೋಣ. ಎಷ್ಟು ಥರ ನಾನು ಸೆಟಪ್ ಮಾಡೋಕ್ಕೆ ಸಾಧ್ಯವೋ ಅಷ್ಟು ನಾನು ಸೆಟಪ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಒಂದು ಕುಕಿಂಗ್ ಚಾನಲ್ನು ಕೂಡ ಓಪನ್ ಮಾಡಿದ್ದೀನಿ. ಕುಕಿಂಗ್ ಚಾನಲ್ ನೇಮ್ ಬಂದುಬಿಟ್ಟು ದ ವೇನಿ ಸ್ಪೈಸ್ ಬಾಕ್ಸ್ ಅಂತ ಇರುತ್ತೆ. ಸೊ ಖಂಡಿತವಾಗ್ಲೂ ಅದರದ್ದು ಯೂಟ್ಯೂಬ್ ಲಿಂಕ್ ಏನಿದೆ ಅಲ್ಲ, ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಕೂಡ. ಅದನ್ನು ನೋಡಿಬಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ ರುಚಿಯಾಗಿರೋವಂಥ ಅಡುಗೆಗಳನ್ನ ಮಾಡಿ ಬಡಿಸಿ ತುಂಬ ಖುಷಿ ಪಡ್ತಾರೆ. ಸೊ ಇವಾಗ ಬನ್ನಿ ಕಿಚನ್ಗೆ ಹೋಗೋಣ. ಕಿಚನಲ್ಲಿ ನಾನು ಸೆಟಪ್ ಮಾಡ್ತೀನಿ. ಕಿಚನ್ ಬಂದರೆ ಈ ರೀತಿ ಇದೆ ನಮ್ಮದು ಕಿಚನು. ಇದು ಚೆನ್ನಾಗಿಲ್ಲ. ಸೊ ಇಲ್ಲಿ ಮಾತ್ರ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಸ್ವಲ್ಪ ಸ್ಪೇಸ್ ಎಲ್ಲ ಇದೆ, ಇದೆಲ್ಲ ಕ್ಲೀನ್ ಮಾಡಿಲ್ಲ. ಸೊ ಅದನ್ನೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಟೈಮ್ ಸಿಕ್ಕಿರಲಿಲ್ಲ, ಇವಾಗೆಲ್ಲ ಕ್ಲೀನ್ ಮಾಡ್ತೀನಿ. ಆಮೇಲೆ ಏನಾದ್ರು ತೊಗೊಂಡ್ರೆ ಅದ್ರ ಮೇಲೆ ಹಂಗೆ ಅಂಟಂಟು ಇದು ಮಾಡಿಬಿಡ್ತಾರೆ. ಸೊ ಅದೆಲ್ಲ ಯೂಶ್ವಲಿ ಗೊತ್ತೇ ಇದೆ. ಆ್ಯಂಡ್ 15 ಡೇಸ್ 1 ಮಂತ್ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇದೆಲ್ಲ ಇಲ್ಲಿ ಕಟ್ಟೆ ಸೊ ಸ್ವಲ್ಪ ಚಿಕ್ಕದು ಅನಿಸುತ್ತೆ, ಬಟ್ ಆದರೂ ಫೈನ್, ಇರೋದ್ರನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ. ಸೊ ಇವಾಗ ಫಸ್ಟ್ ಏನು ಮಾಡಿಬಿಡ್ತೀನಿ ಅಂದರೆ ಇದನ್ನೆಲ್ಲ ಇಲ್ಲಿಂದ ತೆಗಿತೀನಿ. ಸೊ ಇಲ್ಲಿ ಖಾಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದೊಂದು ಈ ಥರ ಇಡ್ತೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಡೀಪ್ ಕ್ಲೀನ್ ಮಾಡಬೇಕು, ಮಾಡಿಲ್ಲ. ನನಗೂ ಸರ್ಜರಿ ಆಗಿತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಮಾಡಿರಲಿಲ್ಲ, ಹಾಗೇ ಇದೆ. ಇಲ್ಲಾಂದರೆ ನಾನು ಯಾವಾಗಲೂ ಕ್ಲೀನ್ ಮಾಡಿಕೊಂಡೇ ಇರ್ತೀನಿ. ಸೊ ಇವಾಗ ಈ ಜಾಗದಲ್ಲಿ ನಾನು ಒರೆಸ್ಕೊಂಡಿದ್ದಾಯಿತು. ಈಗ ಇದು ಒಂದು ಮ್ಯಾಟ್ ಹಾಕಿದ್ದೀನಿ. ಇದು ಮ್ಯಾಟ್ ಬಂದುಬಿಟ್ಟು ನಿಮಗೆ ಇದು ಪ್ಲಾಸ್ಟಿಕ್, ಇದು ಎಲ್ಲಿ ಬೇಕಾದರೂ ಸಿಗುತ್ತೆ ನಿಮಗೆ. ಈ ಸೇಲ್ ಅಂತ ಹಾಕಿರ್ತಾರಲ್ಲ, ಆ ಶಾಪಲ್ಲಿ ನಿಮಗೆ ಸಿಗುತ್ತೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಗ್ರಾಸ್ ಒಂದು ಫೀಲ್ ಶೋಕೇಸ್ ಹತ್ರ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದರೆ ಇದರಲ್ಲಿ ಯಾವುದಾದ್ರೂ ನನಗೆ ನನ್ನ ಒಂದು ಇದಕ್ಕೆ ಸೆಟ್ ಆಗುತ್ತಾ ಏನು ಅಂತ ನೋಡ್ತಾ ಇದ್ದೀನಿ. ಯಾವುದಿರಲಿ ಓಕೆ, ಇದು ಭರಣಿನೇ ಇಟ್ಬಿಡ್ತೀನಿ. ಸೊ ಒಂದು 2 ತೊಗೊಳ್ತೀನಿ. ಇದು 2 ಭರಣಿ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ಇಲ್ಲಿ ಇದರಲ್ಲಿ ಏನೂ ಇಲ್ಲ ನೋಡಿ, ಖಾಲಿ ಇದೆ. ಜಸ್ಟು ಶೋಗೆ ಅಷ್ಟೇ, ಡೆಕೋರೇಟ್ ಮಾಡೋಕ್ಕಂತ. ಆ್ಯಂಡ್ ಇದೊಂದು ಫ್ಲವರ್ ಪ್ಲೇಸ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಇದು ಒಂದು ಫ್ಲವರ್, ಇಲ್ಲಿಂದ ಇದನ್ನು ತೊಗೊಳ್ತೀನಿ. ಸೊ ಇಲ್ಲೊಂದಿದೆ ಪಿಂಕ್, ಸೇಮ್ ಅದೇ ಥರ ಮೀಶೋಯಿಂದ ತರಿಸಿ. ಸೊ ಇವಾಗ ನಾನು ಇದನ್ನು ಹೀಗೆ ಪ್ಲೇಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಹೇಗಿದೆ, ಇದು ಚೆನ್ನಾಗಿದೆಯಾ? ಓಕೆ, ಇದು ಚೆನ್ನಾಗಿದ್ರೆ ಇಲ್ಲಿ ಏನು ಇಡೋದು, ಯಾಕಂದರೆ ಇದು ಬಂದು ಪ್ಲಾಸ್ಟಿಕ್ ಮ್ಯಾಟ್. ಈ ಪ್ಲಾಸ್ಟಿಕ್ ಮ್ಯಾಟಲ್ಲಿ ನೀವು ಬಿಸಿಯಾಗಿರುವಂಥದ್ದು ತೋರಿಸ್ಬೇಕು ಅಂತಂದರೆ ಇದು ಒಂಥರ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಜುಗಾಡ್ ಮಾಡಬೇಕು. ಏನು ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀನಿ. ಲೈಕ್ ಪ್ಲೇಟ್ ಸ್ಟ್ಯಾಂಡಲ್ಲಿ ಪ್ಲೇಟೇ ಇಲ್ಲ. ಈ ಪ್ಲೇಟ್ ಇಡೋಣ, ನೋಡ್ತೀನಿ. ಓಕೆ, ಈ ಪ್ಲೇಟ್ ಇಟ್ಟಿದ್ರ ಮೇಲೆ ನನಗೆ ಇಲ್ಲಿ ಒಂದು ಒಂದು ಚಾಪಿಂಗ್ ಬೋರ್ಡ್ ಸಿಕ್ಕಿದೆ. ಸೊ ಇದನ್ನ ಇಟ್ಟು ವುಡ್ ಅಂದ ತಕ್ಷಣ ನನ್ನ ಹತ್ರ ಒಂದು ವುಡ್ ಇದೆ. ಎಸ್, ಇರಿ ನೋಡ್ಬೇಕು, ಸಿಕ್ತು ನೋಡಿ ವುಡ್. ಇದು ರೌಂಡ್ ಶೇಪಲ್ಲಿ ವುಡ್ಡು ತರಿಸಿದ್ದೆ. ಸೊ ಇದು ಇವಾಗ ಹೇಗೆ ಅನಿಸ್ತಿದೆ ನಿಮಗೆ ಅಂದರೆ, ಲೈಕ್ ಇಲ್ಲಿ ಸರ್ವ್ ಮಾಡಿದಾಗ ಇದು ಫ್ಲವರ್ ಕೂಡ ಇದೆ, ನೀಟಾಗಿ ಕಾಣಿಸುತ್ತೆ. ಫ್ಲವರ್ನ ಒಂದು ಸ್ವಲ್ಪ ನಾನು ಮುಂದೆ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ನನ್ನ ಕುಕಿಂಗ್ ಚಾನಲ್ಗೆ ಚೆನ್ನಾಗಿ ಅನಿಸುತ್ತಾ ಕಮೆಂಟ್ ಮಾಡಿ ಬೇಗ. ಇದು ತುಂಬ ಸಿಂಪಲ್ ಅಂತ ಅನಿಸ್ತಾ ಇದೆ ನನಗೆ. ಯಾಕೋ ಇದು ನನಗೇನು ಮಜಾನೇ ಬರ್ತಾಯಿಲ್ಲ. ಇದು ಇಷ್ಟಿಟ್ಬಿಟ್ಟು ಮಾಡಿದ್ರೆ ಓಕೆನಾ, ಚೆನ್ನಾಗಿರುತ್ತಾ? ಓಕೆ, ಜೋಡಿಸಿರೋ ಕಬೋರ್ಡ್ ಹತ್ರ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ ಅಂದರೆ ಕೆಲವೊಂದು ನಾನು ತರಿಸ್ಕೊಂಡಿದ್ದೆ ಮೀಶೋದಿಂದ. ಎಸ್, ಬನ್ನಿ ತೋರಿಸ್ತೇನೆ. ಎಸ್ ನೋಡಿ, ಇಲ್ಲಿ ಇದೆರಡೂ ತರಿಸ್ಕೊಂಡಿದ್ದೆ. ಒಂದಿದು ಫುಲ್ ಟೇಬಲ್ ಮ್ಯಾಟ್, ಇದು ಡೈನಿಂಗ್ ಟೇಬಲ್ ಮ್ಯಾಟ್. ಇದು ಬೇಡ, ಇದು ಅಲ್ಲಿಗೆ ಜಾಗನೇ ಸಾಲಲ್ಲ. ಎಸ್, ಒಂದು ರೌಂಡ್ ಮ್ಯಾಟ್ ಇದೆ. ನೋಡೋಣ ಇದು ಇಟ್ಟರೆ ಹೇಗೆ ಅನಿಸುತ್ತೆ ಅಂತ. ಮಾಡ್ತೀನಿ ಅಂದರೆ ಈ ಫ್ಲವರ್ನ ಸ್ವಲ್ಪ ಹಿಂದೆ ತಳ್ಳಿ. ಎಸ್, ಇದಕ್ಕೆ ನನ್ನ ಹತ್ರ ಒಂದು ರೌಂಡ್ ಮ್ಯಾಟ್ ಇತ್ತು. ಸೊ ಈ ಮ್ಯಾಟ್ ಇಟ್ಟು
ಇದರ ಮೇಲೆ ಇದನ್ನು ಇಟ್ಟು ಸೊ ಅವಾಗ ಇದು ಹೀಟ್ ರೆಸಿಸ್ಟ್ ಮಾಡುತ್ತೆ. ಆ್ಯಂಡ್ ಇದೆರಡು ಸಾಲಲ್ಲ ಅನ್ಕೋತೀನಿ. ಇನ್ನೂ ಅಂತ ನಾನು ಇವಾಗ ಇನ್ನೊಂದು ತೊಗೊಂಡು ಬಂದೆ ಇಟ್ಟಿದ್ದೀನಿ. ಸೊ ಇವಾಗ ಹೆಂಗೆ ಅನಿಸ್ತಿದೆ ನಿಮಗೆ? ಇದಿಷ್ಟಾದರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಿಷ್ಟೇ ಸಾಕು. ಇನ್ನೂ ಏನಾದರೂ ಬೇಕಾದರೆ ನೀವು ಇಟ್ಕೋಬೋದು. ಬಟ್ ಇಲ್ಲಿ ನಂದು ಕೌಂಟರ್ ಟಾಪ್ ತುಂಬ ಚಿಕ್ಕದಾಗಿದ್ದರಿಂದ ನಾನು ಇಲ್ಲಿ ಏನೂ ಇಟ್ಕೊಳ್ಳೋಕ್ಕಾಗಲ್ಲ. ಕೆಳಗಡೆ ನೋಡಿ ನಾನು ಬಾಕ್ಸಲ್ಲಿ ಇಟ್ಟಿದ್ದೀನಿ ಕೆಲವೊಂದೆಲ್ಲ ಥಿಂಗ್ಸ್ ಎಲ್ಲ. ಆ್ಯಂಡ್ ಮೇಲೆ ಕೂಡ ನಾನು ಬಾಕ್ಸಲ್ಲಿ ಇಟ್ಟಿದ್ದೀನಿ ಬೇಕಾಗಿರೋದೆಲ್ಲ. ಯಾಕೆಂದರೆ ಅದೆಲ್ಲನೂ ಅಷ್ಟೇ ಜಿಡ್ಡು ಹಿಡಿಯುತ್ತೆ ಅನ್ನೋದಕ್ಕೆ ನಾನೆಲ್ಲನೂ ಅಷ್ಟೇ ನೀಟಾಗಿ ಬಾಕ್ಸ್ ಒಳಗಡೆ ಇರುತ್ತೆ. ಆ್ಯಂಡ್ ಬಾಕ್ಸ್ ಒಳಗಡೆ ಇದ್ದರೆ ನಿಮಗೆ ವರ್ಷಕ್ಕೊಂದ್ಸತಿ ಕ್ಲೀನ್ ಮಾಡ್ಕೋಬೋದು, ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಆ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ ಧೂಳು ಕೂಡ ಆಗೋಲ್ಲ. ಇಲ್ಲ ಅಂತಂದರೆ, ಯಾಕಂದರೆ ನಮ್ಮ ಕಿಚನಲ್ಲಿ ನೋಡಿ ನೀವು, ನಾನಿದು ಒಂದು ಫ್ಯಾನ್ ಹಾಕ್ಸ್ಕೊಂಡಿದ್ದೀನಿ, ಎಕ್ಸಾಸ್ಟ್ ಫ್ಯಾನು. ಇಲ್ಲಿ ಯಾವುದೇ ಥರ ಎಕ್ಸಾಸ್ಟ್ ಫ್ಯಾನ್ಗೆ ಫೆಸಿಲಿಟಿ ಇಲ್ಲ. ಸೊ ಅದಕ್ಕೋಸ್ಕರ ಆ್ಯಂಡ್ ಪೇಂಟ್ ಕೂಡ ನಾವೇ ಹೊಡ್ಕೊಂಡಿರೋದು. ಲಾಸ್ಟ್ ಟೈಮು ಎರಡು ಮೂರು ಸತಿನೂ ಅಷ್ಟೇ ನಾವೇ ಪೇಂಟ್ ಹೊಡ್ಕೊಂಡಿದ್ದು. ಬಟ್ ಏನು ಅಂತಂದರೆ ಲೈಕ್ ಪೇಂಟ್ ಅದೊಂದು ಸತಿ ಹೇಳ್ತೀನಿ ನಾನು ವಿಡಿಯೋ ಮಾಡಿ ಅದು ಏನಕ್ಕೆ ಏನಾಯಿತು ಅಂತ. ಬಟ್ ಅದಕ್ಕೋಸ್ಕರ ಇದು ಜಿಡ್ಡಿಡಿಯುತ್ತೆ ಅನ್ನೋದಕ್ಕೋಸ್ಕರನೇ ನಾವು ಅಲ್ಲಿ ಆ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಬ್ಯಾಕ್ ಟು ದಿಸ್ ಒನ್. ಈ ಒಂದು ಮೆಥಡ್ ಚೆನ್ನಾಗಿದೆ ಅಂತ ನನಗೆ ಸೆಟ್ ಆಯಿತು. ಓಕೆ, ಇವಾಗ ಅಡುಗೆ ಮಾಡಿ ಸರಿ. ಇವಾಗ ಈ ಅಡುಗೆ ಮಾಡಬೇಕು ಅಂತಂದರೆ ಲೈಕ್ ಯಾವ ರೆಸಿಪಿ ಮಾಡಬೇಕು, ಅದು ಹೇಗೆ ಮಾಡಬೇಕು, ಅದು ಹೇಗೆ ತೋರಿಸ್ಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬಟ್ ಇವಾಗ ಬಿಹೈಂಡ್ ದ ಸೀನ್ ತೋರಿಸ್ತೀನಿ, ನಾನು ಹೇಗೆ ಇಟ್ಕೊಳ್ತೀನಿ ಏನು ಅಂತ ಹೇಳ್ಬಿಟ್ಟು. ಆಲ್ರೆಡಿ ಸೆಟಪ್ನ ನೋಡಿದ್ದೀರಾ. ಕುಕಿಂಗ್ದು ಬಿಹೈಂಡ್ ದ ಸೀನ್ ತೋರಿಸ್ತೀನಿ. ಆ್ಯಂಡ್ ಆಫ್ಟರ್ ಏನಿರುತ್ತಲ್ಲ ನಾನು ಕುಕಿಂಗ್ ಚಾನಲ್ಗೆ ಖಂಡಿತವಾಗ್ಲೂ ನೋಡಿ ಹೇಗೆ ಬರುತ್ತೆ ಅಂತ. ಮಾಡೋರಿಗೂ ಕೂಡ ಒಂದು ಜಸ್ಟ್ ಐಡಿಯಾಸ್ ಬರುತ್ತೆ. ಸೊ ಹಾಗಾಗಿ ಲೈಕ್ ಇವಾಗ ಕುಕಿಂಗ್ ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ನನಗೂ ಕೂಡ ಟೈಮ್ ಆಯಿತು. ಜೊತೆಗೆ ನಾನು ಲಂಚ್ ಬಾಕ್ಸ್ ಬೇರೆ ಕೊಡಬೇಕು. ನಾನಿವತ್ತು ಕೊಡ್ತೀನಿ ಲಂಚ್ ಬಾಕ್ಸು ಅಂತ ಹೇಳ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇದೊಂದು ರೆಸಿಪಿ ಮಾಡೋದಕ್ಕಾದರೂ ನನ್ನ ಹತ್ರ ಟೈಮ್ ಇರುತ್ತೆ, ಕೊಟ್ಬಿಡ್ತೀನಿ ನಿನಗೆ, ನೀನು ಹೋಗು ಆರಾಮಾಗಿ ಅಂತ ಹೇಳಿದ್ದೆ. ಇವಾಗ ಎಲ್ಲದಕ್ಕಿಂತ ಮುಂಚೆ ನಾನಿಲ್ಲಿ ಕುಕ್ಕರಲ್ಲಿ ರೈಸ್ ಇಟ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೋಡಿ, ಇದು ಇಲ್ಲಿ ಪ್ಲೇನಾಗಿ ಕಾಣಿಸುತ್ತೆ ನಿಮ್ಗೆ ಏನಾದರೂ ತೋರಿಸ್ಬೇಕಾದ್ರೆ. ಆ್ಯಂಡ್ ಇದು ಯೂಸೇ ಮಾಡ್ತಿಲ್ಲ, ಯಾಕಂದರೆ 3 ಬರ್ನರ್ ಸ್ಟವ್ ಇದೆ, ಯೂಸ್ ಮಾಡಬಾರ್ದು ಅಂತ ಹೇಳಿ ಅದನ್ನು ನೋಡಿ ಕಿತ್ತಾಕಿಟ್ಟಿದ್ದಾರೆ ನಮ್ಮ ಯಜಮಾನ್ರು. ಇನ್ನು ಇದ್ರೆ ಯೂಸ್ ಮಾಡಿಬಿಡ್ತಾಳೆ ಅಂಥೇಳಿ ಏನೋ ಜಗಳ ಆಗುತ್ತೆ ಅದು ಇದು ಅಂತ ಅಂದರು. ಸೊ ಅದಕ್ಕೆ ಇವಾಗ ನಾನು ರೈಸ್ ಇಟ್ಕೊಳ್ತಾ ಇದ್ದೀನಿ. ನನಗೆ ದೋಸೆಗೆ ಏನೇನು ಬೇಕು ಪ್ರತಿಯೊಂದು ನೀಟಾಗಿ ರೆಡಿ ಮಾಡಿ ಮತ್ತೆ ಜೋಡಿಸಿಟ್ಕೊಂಡ್ಬಿಡ್ತೀನಿ ಒಂದು ಪ್ಲೇಟಲ್ಲಿ. ಸೊ ಅವಾಗ ಈಸಿ ಆಗುತ್ತೆ ಇದು ತೋರಿಸೋದಕ್ಕೆ. ಇಲ್ಲ ಅಂತಂದರೆ ಅದು ತುಂಬ ಲಾಂಗ್ ಡ್ಯೂರೇಷನ್ ತೊಗೊಳ್ತು ಅಂತಂದರೆ ಮೊಬೈಲು ಹೀಟ್ ಆಗಲ್ಲ. ಸೊ ಇದೆಲ್ಲ ಸೈಡೆಲ್ಲ ಈ ಥರ ಸಿಡಿದ್ಬಿಟ್ಟಿರುತ್ತೆ. ಅಕಸ್ಮಾತ್ ಏನಾದರೂ ಕುಕ್ಕರ್ ಚೆನ್ನಾಗಿಲ್ಲ ಅಂತಂದರೆ ಈ ರೀತಿ ಆಗಿರುತ್ತೆ. ಇಲ್ಲ ಕುಕ್ಕರ್ ಹಳೆಯದಾಗಿದ್ರು ಕೂಡ ಕ್ಲೀನ್ ಮಾಡ್ಕೊಂಡೆ. ವ್ಯೂವಿಂಗ್ ಚೆನ್ನಾಗಿರ್ಬೇಕು ನೋಡಿ. ಇದು ನೋಡ್ತಿದ್ದೀರಲ್ಲ, ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಇವಾಗ ಈ ಥರ ಒಂದು ಮೊಬೈಲ್ ತೊಗೊಂಡು ಸ್ಟ್ಯಾಂಡ್ ಬೇಕಾದರೆ ಫಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನನ್ನ ಹತ್ರ ಇವಾಗ ಒಂದಿದೆ, ಇನ್ನೊಂದು 2-3 ಅದಕ್ಕೆ ಲೈಟೆಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ಈ ಥರ ಮೊಬೈಲ್ನಲ್ಲೇ ಶೂಟ್ ಮಾಡ್ಕೊಳ್ತೀನಿ. ಮುಳುಗುವಷ್ಟು ಹಾಕಿಟ್ಕೋಬೇಕು. ಎಸ್, ಇಷ್ಟೇ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ಸೊ ಇವಾಗ ಇದು ರೈಸ್ ಆಗಿದೆ, ಇದು ನೀವು ಸೈಡ್ಗೆ ಇಟ್ಕೊಳ್ತೀನಿ. ಆ್ಯಂಡ್ ಈ ಪಾತ್ರೆ ಏನಿದೆಯಲ್ಲ ಇದು ಸ್ಟವ್ ಮೇಲೆ ಇಟ್ಕೊಳ್ತೀನಿ. ಸ್ವಲ್ಪ ಫರ್ದರ್ ಬಿಫೋರ್ ಇಲ್ಲಿ ಏನಿದೆ ಸ್ಪೇಸು ಒಂಥರ ನೋಡೋದಕ್ಕೆ ಎಂಟಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇಲ್ಲಿ ಏನಾದರೂ ಒಂದು ಸ್ವಲ್ಪ ಜುಗಾಡ್ ಮಾಡಬೇಕು, ಏನಾದರೂ ಒಂದು ಸ್ವಲ್ಪ ನೀಟಾಗಿ ಡೆಕೋರೇಟ್ ಮಾಡೋಕ್ಕೆ. ಇದು ಸಿಕ್ತು ಏನೋ ನೋಡೋಣ, ಇದನ್ನೇನಾದ್ರು ತಗಲಾಕ್ತೀನಿ. ಭಗವಾನ್ ಕ್ಯಾ ಜುಲುಮ್ ಹೈ, ಸಾರಾ ಕಾಮ್ ಕರೂ ಮೈ ಖಾಯೇಬೋ, ಅಬ್ ಕುಚ್ ನಹೀ ಹೋ ಸಕ್ತಾ ಕ್ಯಾ? ಕಾಣಿಸಲ್ಲ, ಬೇಡ. ಇಲ್ಲಿ ಈ ಥರ ವಾಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಇಟ್ಕೊಳ್ಬೋದು. ಇಲ್ಲ ಅಂತಂದರೆ ಏನಿಲ್ಲ, ಬೇರೆ ಇನ್ನೇನಾದರೂ ಆರ್ಟಿಫಿಷಿಯಲ್ ಆಗಿ ಟ್ರೈ ಮಾಡ್ಬೋದು. ಮತ್ತೆ ತಿರ್ಗಾ एक बार धोखा खा चुका हूँ, दोबारा नहीं खाऊंगा, पहचाना मुझे? ನೋಡಿ ಈ ಥರ ಓಕೆ ಅಲ್ಲ, ಚೆನ್ನಾಗಿ ಕಾಣಿಸುತ್ತಲ್ಲ. ಇವಾಗ ಇಲ್ಲ ಅಂದರೂ ಈ ಥರದ್ದು ಒಂದು ಪ್ಲಾಂಟ್ ಆದರೂ ಇಡ್ಬೋದು. ಬಟ್ ಹೇಗೆ ಅನಿಸುತ್ತೆ, ಕಾಣಿಸಲ್ಲ ಅಷ್ಟು. ಆಮೇಲೆ ಈ ಪ್ಲಾಂಟ್ ಹಾಳಾಗೋಗ್ಬಿಟ್ರೆ ಅದು ಒಂಥರ ಕಾಣಿಸಿದ್ರೆ ಓಕೆ, ನಿಮ್ಮ ಸೈಡಲ್ಲಿ ಒಂದು ಕಡೆ ನೀಟಾಗಿರುತ್ತೆ ಅಂದರೆ ಫೈನ್, ಚೆನ್ನಾಗಿರುತ್ತೆ, ಏನೂ ಅನಿಸಲ್ಲ. ಇದು ಒಂದು ಸ್ವಲ್ಪ ಹತ್ತತ್ರನೇ ಇಟ್ಕೋಬೇಕು, ಆವಾಗ ಒಂದು ಸ್ವಲ್ಪ ನೋಡೋದಕ್ಕೆ ಆದರೂ ಚೆನ್ನಾಗಿ ಕಾಣಿಸುತ್ತೆ. ಎಸ್ ಅಲ್ವಾ, ಚೆನ್ನಾಗಿದೆ. ಇವಾಗ
ಇಲ್ಲ ಹೀಗಾದರೂ ಇಟ್ಕೋಬೋದು. ಎಸ್, ಓಕೆ, ಇಷ್ಟು ಸಾಕು. ಈಗ ನೋಡಿ, ನಾನು ಇದನ್ನೆಲ್ಲ ಪಾತ್ರೆನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಎಸ್, ಇಷ್ಟಾದರೆ ಸಾಕು. ನೋಡಿ, ನಾನು ಮೊಬೈಲಲ್ಲಿ ಟ್ರೈಪೋಡ್ ಸ್ಟ್ಯಾಂಡಿಗೆ ಹಾಕಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲೆಲ್ಲ ನೀಟಾಗಿ ಡೆಕೋರೇಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಕಡೆಗೆ ರೈಸ್ ತಣ್ಣಗಾಗ್ತದೆ. ಆ್ಯಂಡ್ ಅದು 3 ಏನು ಭರಣಿ ಇದೆಯಲ್ಲ ಚಿಕ್ಕದು, ಅದು ಇಟ್ಟಿದ್ದೀನಿ. ಆ್ಯಂಡ್ ಒಂದು ಪ್ಲ್ಯಾಂಟ್ ಕೂಡ ಇಟ್ಟಿದ್ದೀನಿ. ಸೊ ನೋಡೋದಕ್ಕೆ ಈ ಥರ ವ್ಯೂ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಎಸ್, ಇವಾಗ ಇದು ಸೆಟಪ್ ಆಯಿತು. ಇವಾಗ ಇದನ್ನು ನಾನು ಒಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಲೈಸಸ್ ಆಗಿ ಉದ್ದುದ್ದ ಸೈಜಿನಲ್ಲಿ. ಒಂದು ಕಡೆ ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತದೆ. ಇವಾಗ ಇದು ಇಷ್ಟ ಆಗಿದ್ದರೆ ಸಾಕು. ಇವಾಗ ಇದು ಇಷ್ಟ ಆಗಿದ್ದರೆ ಸ್ಟೌವನ್ನ ಆಫ್ ಮಾಡಿ ಇಟ್ಕೊಳ್ಳೋಣ. ಸೊ ಬನ್ನಿ, ಇವಾಗ ನಾನು ರೈಸ್ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ನಾನು ಶಿಜ್ವಾನ್ ರೈಸ್ ತೊಗೊಂಡಿರೋದು, ಅಕ್ಕಿ. ತುಂಬ ಉದ್ರುದ್ರಾಗಿ ಬಂದಿದೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ಗೆಲ್ಲ. ಆ್ಯಂಡ್ ಕ್ಯಾಮ್ರಾನಲ್ಲಿ ತೋರಿಸೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಈ ರೈಸ್ನ ನಾವೇನು ಮಾಡಬೇಕು, ಪ್ಲೇಟ್ನಲ್ಲಿ ಆರಿಸಿಟ್ಕೋಬೇಕು. ಯಾಕಂದರೆ ಇದು ಬಿಸಿ ಇರುತ್ತಲ್ಲ, ಆವಾಗ ಮುದ್ದೆ ಆಗಿಬಿಡುತ್ತೆ. ಸೊ ಈ ರೀತಿ ಆರಿಸ್ಕೊಂಡು ಇಟ್ಕೊಂಡ್ರೆ ಹುಡಿ ಹುಡಿಯಾಗಿರುತ್ತೆ. ಆ್ಯಂಡ್ ರೈಸ್ ಕೂಡ ತುಂಬ ಉದ್ದುದ್ರಾಗಿ ಬರುತ್ತೆ. ಈ ಥರ ಹಾಕೋಬೇಕು. ಆ್ಯಂಡ್ ಶಿಜ್ವಾನ್ ರೈಸ್ ಯಾವಾಗಲೂ ಈ ರೀತಿ ಸೈಡಿಂದ ತೊಗೋಬೇಕು. ಮಧ್ಯದಿಂದ ತೊಗೊಂಡ್ಬಿಟ್ರೆ ನೋಡಿ, ಇಲ್ಲಿ ನಿಮಗೆ ಕಾಣಿಸುತ್ತಾ ಇಲ್ವೋ ಕ್ಯಾಮ್ರಲ್ಲಿ ಗೊತ್ತಿಲ್ಲ, ಬಟ್ ನನಗೆ ಕಾಣಿಸ್ತಾ ಇದೆ, ಕಟ್ಟಾಗಿಬಿಡುತ್ತೆ ರೈಸು ಏನಿರುತ್ತಲ್ಲ. ಸೊ ಕಟ್ಟಾಗಿಬಿಡುತ್ತೆ. ಸೊ ಇದು ಇಷ್ಟ ಆದರೆ ಸಾಕು. ಒಂದು ಬಾಕ್ಸಿಗೆ ನಾನು ಬಾಕಿದು ಮಾಡ್ಕೊಳ್ತೀನಿ ಆಮೇಲೆ. ಇವಾಗ ನೋಡಿ, ಇದು ಆಲ್ಮೋಸ್ಟ್ ತಣ್ಣಗಾಗಿದೆ. ಇದನ್ನೇನು ಮಾಡ್ತೀನಿ, ನಾನು ಮಿಕ್ಸಿ ಜಾರೊಳಗೆ ಹಾಕ್ಕೊತೀನಿ ವಿತ್ ಸ್ಕಿನ್. ವಿತೌಟ್ ಸ್ಕಿನ್ ಏನು ತೆಗಿಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಂತಂದರೆ. ಸೊ ಇದಕ್ಕೆ ನಾನು ರೈಸ್ ಹಾಕ್ಕೊಂಡಿದ್ದೀನಿ. ಈಗ ರೈಸ್ ಹಾಕ್ಕೊಂಡು, ಸೊ ನೋಡಿ ಈ ರೀತಿ ರೈಸ್ನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿರ್ತೀನಿ, ನೋಡ್ಕೋಬೋದು. ಬಟ್ ಬ್ಯೂಟಿಫುಲ್ಲಾಗಿ ಬಂದಿದೆ ರೈಸ್. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಹೋಗಿ ನಮ್ಮ ಕುಕಿಂಗ್ ಚಾನಲಲ್ಲಿ ನೋಡಿ. ಆ್ಯಂಡ್ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಆ್ಯಂಡ್ ಎಂಜಾಯ್ ಮಾಡಿ. ಈಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿಬಿಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ. ಓಹ್, 1 ಸೆಕೆಂಡ್, ಇದು ಪ್ಲೇಟಲ್ಲಿ ಕೊಡೋಲ್ಲ ಅಲ್ವಾ ರೆಸ್ಟೋರೆಂಟಲ್ಲಿ. ಇದನ್ನು ನಾವೇನು ಮಾಡೋಣ, ಬೌಲಿಗೆ ಶಿಫ್ಟ್ ಮಾಡೋಣ. ನಾನು ಇದನ್ನು ಶಿಫ್ಟ್ ಮಾಡಿದ್ದೀನಿ. ಎಸ್, ಇವಾಗ ನೋಡೋದಕ್ಕೆ ರೆಸ್ಟೋರೆಂಟ್ ಸ್ಟೈಲ್ ಥರನೇ ಕಾಣಿಸ್ತಾ ಇದೆ. ಬಟ್ಲಲ್ಲಿ ಸ್ವಲ್ಪನೇ ಕಾಣಿಸ್ತದೆ ಅಲ್ವಾ. ಸೊ ಅದಕ್ಕೆ ಏನು ಮಾಡೋಣ, ನಾವು ಇದನ್ನು ಒಂದು ಸ್ವಲ್ಪ ಈ ಮೌಂಟೇನ್ ಥರ ಎತ್ತರಕ್ಕೆ ತೊಗೊಂಡು ಬಂದುಬಿಡೋಣ. ಓಕೆ, ನಾವಿವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ. ಈಗ ಇದ್ರದ್ದು ಒಂದು ವಿಡಿಯೋ ಆ್ಯಂಡ್ ಒಂದು ಫೋಟೋನು ತೊಗೊಂಡ್ಬಿಡ್ತೀನಿ. ಫೈನಲಿ ನಾನು ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಅರ್ಧ ಗಂಟೆ 3/4 ಗಂಟೆಲಿ ಆಗುವಂಥ ಅಡುಗೆನ, ಸೊ ಮೋಸ್ಟ್ ಪ್ರಾಬಬ್ಲಿ ಲೈಕ್ 1.5 ಅವರ್ 2 ಅವರ್ಸ್ ಈ ರೀತಿ ತೊಗೊಳುತ್ತೆ. ಸೊ ನಿಮ್ಗೇನಾದರೂ ಕಂಪ್ಲೀಟ್ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು, A to Z ಎಷ್ಟು ಟೈಮ್ ಹಿಡಿಯುತ್ತೆ, ಹೇಗೆ ಮಾಡ್ಬೋದು, ಏನು ಅಂತ ಹೇಳಿ ಲೈಕ್ ಬಿಹೈಂಡ್ ದ ಸೀನು ತೋರಿಸ್ತೀನಿ ಆ್ಯಂಡ್ ಆಫ್ಟರ್ ದ ವಿಡಿಯೋನು ತೋರಿಸ್ತೀನಿ. ಸೊ ಇದಕ್ಕೆ ಇದ್ರ ಮೇಲೆ ನನಗೆ 1,000 ಲೈಕ್ ಕೊಟ್ಟರೆ, ಸೊ ನಾನು ಕಂಪ್ಲೀಟಾಗಿ A to Z ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.